ಪಾದಯಾತ್ರೆಗಳಿಂದ ಭಯ ಇಲ್ಲ, ಇವ್ರ ಆಪರೇಷನ್ಗಳಿಂದ ಭಯ ಇದೆ, ಸೂಟ್ ಕೇಸ್ಗಳಿಂದ ಭಯ ಇದೆ, ಬೇರೆ ಏನಾದ್ರು ರಾಜ್ಯಗಳಿಗೆ ನಾವು ಎಮ್ಮೆಲ್ಲೆ ಒಟ್ಟಾಕೊಂಡು ಹೋಗ್ತಾರೆ ಅನ್ನೋದು ಭಯ ಇದೆ ಹೊರತು ಇವ್ರ ಯಾವ ಜನಾಂದೋಲನ ಭಯನೂ ನಮ್ಗಿಲ್ಲ. ಜನ ಇವರು ಪರವಾಗಿಲ್ಲ, ಇವ್ರ ಮೇಲೆ ಭಯ ಇದೆ. ಕರೆಕ್ಟ್ ಆಗಿ ಹೇಳಿದ್ದಾರೆ. ಭಯ ಯಾವ್ದಕ್ಕಿದೆ ಅಂದ್ರೆ ಇವ್ರು ಏನು ಆಪರೇಷನ್ ಕಮಲ, ಆಪರೇಷನ್ ಕಮಲದ ಭಯ ಇದೆ, ಸೂಟ್ ಕೇಸಿನ ಭಯ ಇದೆ, ಇಡಿ ಮೋರ್ಚಾ, ಸಿಂಪಲ್ ಮೋರ್ಚಾ, ಐಟಿ ಮೋರ್ಚಾದ ಭಯ ಇದೆ, ಅಮಿತ್ ಶಾ ಗೂಂಡಾಯಿಸಂನ ಭಯ ಇದೆ. ಹಗರಣ ಕೇಳಿ ಬಂದಿರೋದು ನಿಮ್ ಕಡೆಯಿಂದಾನೆ. ವಾಲ್ಮೀಕಿ ಹಗರಣ, ಮೂಡಾ ಹಗರಣ, ಇದೆಲ್ಲವೂ ಕೂಡ ಸುಟ್ಕೇಸ್ ರಾಜಕಾರಣ ನಡೀತಾ ಇರೋದು ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲೇ ಅಂತ ಹೇಳ್ತಾ ಇದ್ದಾರೆ ಬಿಜೆಪಿಗರು. ನೋಡಿ, ವಾಲ್ಮೀಕಿ ಹಗರಣ ವೆರಿ ಕ್ಲಿಯರ್. ಅದು ಅಧಿಕಾರಿಗಳು ಮಾಡಿರೋ ಹಗರಣ. ಮಿನಿಸ್ಟರ್ ಇಸ್ ವೆರಿ ಕ್ಲಿಯರ್. ಅವ್ರು ಹೇಳಿದ್ದಾರೆ ನಮ್ಗೆ ಸಂಬಂಧ ಇಲ್ಲ ಅಂತ. ಇವಾಗ ಇಡಿ ಇದ್ದಾರೆ, ಇಡಿ ಚಾರ್ಜ್ ಶೀಟ್ ಫೈಲ್ ಮಾಡಿ ಅಂತ ಹೇಳಿ ನೋಡೋಣ, ಮಿನಿಸ್ಟರ್ ಮೇಲೆ ಫೈಲ್ ಮಾಡಿ ಅಂತ ಹೇಳಿ ನೋಡೋಣ. ಮಾಡೋದಾಗಲ್ಲ, ಅರ್ಥ ಮಾಡ್ಕೊಳ್ಳಿ, ಆಗಲ್ಲ. ಮೇಡಮ್ ಹಬ್ಬ ಇಡಿ ಅವ್ರನ್ನ ಏನ್ ಮಾಡುತ್ತೆ ಅಂದ್ರೆ 1 ವರ್ಷನೋ 2 ವರ್ಷನೋ ಪಾಪ ಬೇರೆಯವ್ರನ್ನೆಲ್ಲ ಇಟ್ಟಿದ್ದಾರಲ್ವಾ, ಆ ಡೆಲ್ಲಿ ಕೇಸಲ್ಲಿ ಹಾಕಿರ್ತಾರೆ ಹೊತ್ತು. ದೇ ಕೆನಾಟ್ ಟೇಕ್ ದಿಸ್ ಕೇಸ್ ಟು ದ ಲಾಜಿಕಲ್ ಎಂಡ್. ಲಾಜಿಕಲ್ ಎಂಡ್ ರಾದರ್ ಇದು ನೀವು ಈಗ ಒಂದು ಚಾಲೆಂಜ್ ಮಾಡಿದ್ರಿ. ಏನು ಧೈರ್ಯ ಇದ್ರೆ ಅವರು ತೋರ್ಸಕ್ ಹೇಳಿ, ಇಡಿನವರು ಆ ಮಂತ್ರಿ ಮೇಲೆ ಏನಾದ್ರು ಆರೋಪಗಳಿದ್ರೆ ಚಾರ್ಜ್ ಶೀಟ್ ಹಾಕ್ಲಿಕ್ಕೆ ನೋಡಿ ಅಂತ. ಇಟ್ ಈಸ್ ನಾಟ್ ಎ ಲಾಜಿಕಲ್ ಎಂಡ್ ರಾದರ್ ಇನ್ ದಿ ಫ್ಯಾಕ್ಟರ್ ಆಫ್ ಇನ್ ವಿತ್ ರಿಗಾರ್ಡ್ ಟು ದಿಸ್ ಕರಪ್ಷನ್. ಇಟ್ ಇಸ್ ಅ ವೆರಿ ಬಿಗ್ ಮ್ಯಾಜಿಕಲ್ ಫ್ಯಾಕ್ಟರ್ ಇನ್ ದಿಸ್ ಕಂಟ್ರಿ. ಇಟ್ ಇಸ್ ಅ ವೆರಿ ಬಿಗ್ ಮ್ಯಾಜಿಕಲ್ ಫ್ಯಾಕ್ಟರ್. ಸರ್ ಮಾಡಿ ಅಂತ ಹೇಳಿ, ಸರ್ ಮಾತು ಬೇಡ, ಮಾಡಿ ಅಂತ ಹೇಳಿ, ಚಾರ್ಜ್ ಶೀಟ್ ಫೈಲ್ ಮಾಡಿ ಅಂತ ಹೇಳಿದ್ರೆ ಬಹಳ ಬಹಳ ಚಾಣಾಕ್ಷರಿದ್ದಾರೆ ಈ ದೇಶದಲ್ಲಿ. ಕೊಡೋರು ತಗೊಳ್ಳೋರು ಬಹಳ ಚಾಣಾಕ್ಷರಿದ್ದಾರೆ. ಹೇಗಾಗ್ತಾರೆ ಸ್ವಾಮಿ? ಜನಾರ್ದನ್ ರೆಡ್ಡಿ ಕೇಸ್ ಏನಾಯ್ತು ಸ್ವಾಮಿ? ಅದನ್ನೇ ಹೇಳ್ತಾ ಇರೋದು. ಕೇಸ್ ಏನಾಯ್ತು ಹೇಳಿ, ನೀವೇ ನಿಮ್ ಪಕ್ಷಕ್ಕೆ, ಬಿಜೆಪಿ ಪಕ್ಷಕ್ಕೆ ಸೇರಿಸ್ಕೊಂಡ್ರಲ್ಲ, ಏನಾಯ್ತು ಹೇಳಿ ನೋಡೋಣ. ಇಷ್ಟು ವರ್ಷ ಆಯ್ತು. ಈ ಪಾಪ ಸಂತೋಷ್ ಹೆಗ್ಡೆ ಮತ್ತೆ IAS ಆಫೀಸರ್ಗಳು, IFS ಆಫೀಸರ್ಗಳು ತರ ದುಡ್ಬಿಟ್ಟು ಒಂದು ರಿಪೋರ್ಟ್ ಮಾಡಿ ಹಾಕಿದ್ರಲ್ವಾ, ಇದೇ ನಮ್ಮ ಬಳ್ಳಾರಿ ಸ್ಕ್ಯಾಮ್ ನ. ಏನಾಯ್ತು ಹೇಳಿ? ಏನು ಆಗಲ್ಲ, ಅರ್ಥ ಮಾಡ್ಕೊಳ್ಳಿ. ನಾನ್ ಹೇಳ್ತಾ ಇರೋದೇನಂದ್ರೆ ಬಿ ಫೇರ್. ನಾನೇನು ಸ್ಕ್ಯಾಮ್ ಅಲ್ಲ ಅಂತ. ವಾಲ್ಮೀಕಿ ಸ್ಕ್ಯಾಮ್ ಇಸ್ ಎ ಸ್ಕ್ಯಾಮ್. But the minister says it is done without my permission. I have not given any approval whatsoever for this fund transfer. So prima facie, as a company, as a party representative today, ನಾನು ಅವ್ರ ಮಾತು ನಂಬೇಕಾ ಬೇರೆ ಅವ್ರ ಮಾತು ನಂಬೇಕಾ? ಈ ಇಡಿ ಪ್ರೂವ್ ಮಾಡ್ಲಿ, ನಾನು ಅವಾಗ ನಂಬ್ತೀನಿ. ಶಿವಕುಮಾರ್ ಸರ್, ಏನ್ ಹೇಳ್ತೀರಾ? ಅವ್ರ ವಾಯ್ಸ್